ಎಲ್ರಿಗೂ ನಮಸ್ಕಾರ. ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾನು ಸಿರಿಧಾನ್ಯ ನವಣಕ್ಕಿ ತೊಗೊಂಡಿದ್ದೀನಿ. ಇದರಲ್ಲೊಂದು ಪಾಯಸ ಮಾಡೋದು ತೋರಿಸ್ಕೊಡ್ತೀನಿ ನಾನು. ತುಂಬ ಚೆನ್ನಾಗಿ ಬರುತ್ತೆ ಇದು ಪಾಯಸ. ನೋಡಿ, ನವಣಕ್ಕಿ ಇದನ್ನು ನಾನಿವಾಗ ತೊಳಿಬೇಕು. ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಯಕ್ಕೆ ಇಡ್ತೀನಿ ನಾನು ಇದನ್ನು. ಇದೇ ಬಟ್ಲಲ್ಲಿ ಇವತ್ತು ತೊಳ್ಕೊಂಡಿದ್ದೀನಿ ನಾನು. 2 ಬಟ್ಲು ನೀರು ಹಾಕ್ಕೊಳ್ಳೋಣ. 2 ಬಟ್ಲು ಹಾಕ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚೋಣ. 2 ರಿಂದ 3 ಸಿಟಿ ಹೊಡೆಸ್ಕೊಂಬಿಟ್ರೆ 2 ರಿಂದ 3 ಸಿಟಿ ಇವಾಗ ಹೊಡೆಸ್ಕೊಳೋದು. 10 ನಿಮಿಷ ಇವಾಗ ನೆಂದಿದೆ ಇದು. ಯಾವ ಬಟ್ಲಲ್ಲಿ ನವಣಕ್ಕಿ ತೊಗೊಂಡು ಅದರಲ್ಲೇ 1 ಬಟ್ಲು ಬೆಲ್ಲ, ಪುಡಿ ಬೆಲ್ಲ. ಈಗ ನೋಡಿ, ಒಗ್ಗರಣೆಗಿದು ಬಾದಾಮು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ದ್ರಾಕ್ಷಿ, ಗೋಡಂಬಿ, ಒಣ ಕೊಬ್ಬರಿ, ಸ್ವಲ್ಪ ಎಳ್ಳು, ಇಷ್ಟೂ ತುಪ್ಪದಲ್ಲಿ ಹುರ್ಕೋಬೇಕು. ತುಪ್ಪ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋಣ. ಈ ಕಡೆ ಕುಕ್ಕರ್ ಸಿಟಿ ಹೊಡಿತಾ ಇದೆ. 3 ರಿಂದ 4 ವಿಜಲ್ ತೊಗೊತಾ ಇದ್ದೀನಿ ನಾನು. ಅದಕ್ಕೆ ಕಡಿಮೆ ಉರಿ ಇಟ್ಕೊಂಡು ಇದನ್ನು ಹುರ್ಕೋಬೇಕು ನೀಟಾಗಿ. ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಳ್ಳೋಣ. ಬೆಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಲ್ಲ ಕರಗಲಿ. ಕಡಿಮೆ ಉರಿ ಇಟ್ಕೊಂಡು ಕರಗಿಸ್ಕೊಳ್ಳಿ. ಕರಗಬೇಕಷ್ಟೇ ನೀರು, ಬೆಲ್ಲ. ಅದಕ್ಕೆ ಒಂದು 2 ಸ್ಪೂನಷ್ಟು ನೀರು ಹಾಕಿರೋದು. ಒಂದೇ ಥರ ರೆಸಿಪಿ ಮಾಡಿ ತಿನ್ನೋದಕ್ಕಿಂತ ಈ ಥರನೂ ಮಾಡ್ಬೋದು. ಪ್ರಸಾದಕ್ಕೂ ಚೆನ್ನಾಗಿರುತ್ತೆ ಇದು ರೆಸಿಪಿ. ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, 2 ರಿಂದ 3 ಸಿಟಿ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ. ಇದು ಬಿಸಿ ಇದೆ, ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 ಬಟ್ಲು ಹಾಲು, ಅದೇ ಬಟ್ಲಲ್ಲಿ 1 ಬಟ್ಲು ಹಾಲು ಕಡಿಮೆ ಉರಿ ಇಟ್ಕೊಂಡಿದ್ದೀನಿ. ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸಿಹಿ ಬೇಕಂದ್ರೆ ಜಾಸ್ತಿ 1.5 ಬಟ್ಲು ಬೆಲ್ಲ ಹಾಕ್ಕೋಬೋದು. ನಮಗೆ ಸಿಹಿ ಕಡಿಮೆ ಬೇಕು, ಅದಕ್ಕೆ ನಾನು 1 ಬಟ್ಲು ಹಾಕಿದ್ದೀನಿ. ಪಾಯಸ ನೋಡಿ ರೆಡಿಯಾಗಿದೆ. ಸೂಪರಾಗಿ, ಏನು ಸಕ್ಕತ್ತವನೆ ನೋಡಿದ್ರೆ. ಈ ಥರನೂ ಮಾಡ್ಕೋಬೋದು ನಾವು, ವೆರೈಟಿಯಾಗೂ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಹಸಿ ಕಾಯಿ ತುರಿದ್ಬಿಟ್ಟು ಹಾಕಿದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಇದರಲ್ಲಿ. ರೆಡಿಯಾಗಿದೆ. ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಹಾಲು ಹಾಕಿ ಭಾಳ ಹೊತ್ತು ಕುದಿಸ್ಬೇಡಿ, ಅಷ್ಟೇ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಹಾಲು ಹಾಕಿಬಿಟ್ಟು ಸೂಪರಾಗಿರೋ ಅಂಥ ಒಂದು ಶಿವರಾತ್ರಿ ರೆಸಿಪಿ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿದೆ, ಹೊಸ ಥರ ರೆಸಿಪಿ. ಇದೇ ಥರ ನೀವು ಮಾಡ್ಕೊಳ್ಳಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ.